ಬೇರೆ ಎಲ್ಲ ಕಡೆಯ ಟಿಕೆಟ್ ಸಮಸ್ಯೆ ಬಗೆಹರಿಯುತ್ತೆ, ಆದರೆ ಕೋಲಾರದ ಮಾತ್ರ ಯಾಕೆ ಬಗೆಹರಿತಾ ಇಲ್ಲ? ಸಮಸ್ಯೆ ಬಗೆಹರಿಸೋರ ಮನಸ್ಸು ಸ್ವಲ್ಪ ದೊಡ್ಡದಾಗಬೇಕು ಹೀಗಂತ ಹೇಳೋ ಮೂಲಕ ಪರೋಕ್ಷವಾಗಿ ಸಿಎಂ ಕಡೆ ಬೆಟ್ ಮಾಡಿದ್ದಾರೆ ಮುನಿಯಪ್ಪ. ಎಲ್ಲ ಕಡೆದು ಸಂಧಾನ ಆಗುತ್ತೆ, ಇದು ಮಾತ್ರ ಯಾಕಾಗಲ್ಲ? ಪರೋಕ್ಷವಾಗಿ ಹೀಗಂತ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ ಸಚಿವ ಮುನಿಯಪ್ಪ ಕೋಲಾರದ ಟಿಕೆಟ್ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ. ವೇಣುಗೋಪಾಲ, ನಮ್ಮ ಇನ್ಚಾರ್ಜ್ ಸುರ್ಜೇವಾಲ ಅವರೆಲ್ಲರೂ ಕೂಡ ಸಮ್ಮತಿ ಇದೆ, ನಮ್ಮ ಅಭ್ಯರ್ಥಿಗೆ ಸಮ್ಮತಿ ಇಲ್ಲ ಅಂತ ಅದು ಅವ್ರಿಗೂ ಗೊತ್ತಿದೆ. ಆದರೆ ಇಲ್ಲಿ ಈ ಬಣಗಳು ಒಂದು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡೋಕ್ಕಾಗಲ್ಲ ಅಂದ್ರೆ ಮತ್ತೆ ನೀವಿಬ್ರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು? ಅದೇ ಹೇಗೆ ಆಗಲ್ಲ? ನಾನು ಅದನ್ನು ಇವ್ರನ್ನ ಕೇಳ್ತೀನಿ. ಮಾಡಬೇಕು, ಸಾಲ್ವ್ ಮಾಡಬೇಕು. ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ? ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ? 3 ಸಲ ಸಂಧಾನ ಮಾಡಿದ್ದಾರೆ, ಆದ್ರೂ ಆಗಿಲ್ವಲ್ಲ? ಮಾಡಬೇಕು. ಏನಿಲ್ಲಪ್ಪ, ನೀವು ಈಗ ನಿಮ್ಗೆ ಬೇಸರ ಆಗ್ತಿಲ್ಲ. ಕೋಲಾರ ಶಾಸಕರು MLCಗಳು ಎಲ್ಲ ಒಂದ್ ಕಡೆ ಇದ್ದಾರೆ, ಮುನಿಯಪ್ಪ ಅವರು ಸಿಂಗಲ್ ಆಗಿದ್ದಾರೆ. ಯಾಕೆ ಸರ್ ನೀವು ಒಬ್ಬಂಟಿ ಆಗಿದ್ದೀರಾ ಕೋಲಾರದಲ್ಲಿ? ಇಲ್ಲಪ್ಪ, ನಾನು ಒಬ್ಬಂಟಿ ಇಲ್ಲ. ನೀವಿಂತ ಪ್ರಶ್ನೆಗಳು ಹೇಳಿದ್ರೆ ನಿಮ್ಮನ್ನು ಮಾತಾಡಲ್ಲ ಅಂತ ಹೇಳೋದು. ನಾನೇ ತಯಾರು ಮಾಡಿರೋರು ಅವರೆಲ್ಲ. ಶಿಷ್ಯರೇ ಇಲ್ವಲ್ಲ ಸರ್? ಯಾರೀಗ ರೂಪಮ್ನಿಲ್ವಾ? ನಾರಾಯಣ ಸ್ವಾಮಿ ಹೇಳಿಲ್ವಾ? ರಾಜುಗೌಡ ಹೇಳಿಲ್ವಾ? ಮತ್ತು ಆ ಹುಡುಗ ಮುಳಬಾಗಲ್ ಹುಡುಗ ಹೇಳಿಲ್ವಾ? ಆದಿನಾರಾಯಣ್ ಯಾರು ಹೇಳಿಲ್ಲ? ಎಲ್ಲ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಬಿಟ್ಟು ಇಡಬೇಕಾಗಿಲ್ಲ. ಎಲ್ಲ ಹೇಳಿದ್ದಾರೆ, ನಮಗೂ ಸರಿಸಮವಾಗಿದ್ದಾರೆ. ನಾನು ಅದನ್ನು ಪ್ರತಿಪಾದ ಮಾಡಲ್ಲ. ನನ್ನ ಪ್ರತಿಪಾದ ಎಲ್ಲರೂ ಒಪ್ಕೊಂಡು ಕ್ಯಾಂಡಿಡೇಟ್ಸ್ ಎರಡನ್ನೂ ಗೆಲ್ಸ್ಕೊಂಡ್ಬರೋ ಕೆಲಸಕ್ಕೆ ನಾನು ಸಮ್ಮತಿ ಇದೆ. ಎಲ್ಲರೂ ಒಪ್ಪಿಸಿ ಯಾವ ಕ್ಯಾಂಡಿಡೇಟ್ ಕೊಟ್ಟರು ಗೆಲ್ಸೋಣ. ಥ್ಯಾಂಕ್ ಯು ವೆರಿ ಮಚ್. ಸೂತ್ರಧಾರ ಯಾರು ಬೇರೆ ಒಂದ್ ಹೇಳ್ತಿದ್ರ, ಪಕ್ಷ ಗೆಲ್ಬೇಕು, ಪಕ್ಷ ಮುಖ್ಯ ಅಂತಿದ್ರೆ ನಿಮ್ ನೋವನ್ನೇ ಅರ್ಥ ಮಾಡ್ಕೊಂತಾರೆ. ಏನೋ ಅವ್ರನ್ನ ಸ್ವಲ್ಪ ಮಾತಾಡಿರ್ತೀನಿ. ಬಡ ರಾಜಕೀಯಕ್ಕೆ ಸೂತ್ರಧಾರ ಯಾರು ಸರ್? ಬಗೆಹರಿಬಾರ್ದು ಸೂತ್ರಧಾರ ಯಾರಾದ್ರೂ ಇದಾರ ಸರ್? ನೀವೇ ಹೇಳ್ಬೇಕು. ಯಾಕಂದ್ರೆ ರವಿ ಕಾಣಂತನ್ನ ಕವಿ ಕಂಡ ಅಂತ ಹೇಳಿದ್ದಾರೆ. ನಿಮ್ಗೆ ಅದು ನಮಗಿಂತ ಚೆನ್ನಾಗಿ ಗೊತ್ತಾಗ್ತದೆ. ಏನಿಲ್ಲ ಕಗ್ಗಂಟಾಗಿರೋ ಹಿಮಾಲಯ ಸಮಸ್ಯೆಗಳು ಕೋಲಾರ ಮಾತ್ರ ಆಗ್ತಾ ಇರೋಲ್ಲ. ಯಾರು ಬಗೆಹರಿಸಬೇಕೋ ಅವ್ರ ಮನಸ್ಸು ದೊಡ್ಡದಾದ್ರೆ ನೀವೇ ಕೇಳ್ಕೊಂಡು ಡೀಟೇಲ್ಸ್ ಕೊಡ್ತಾರೆ. ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಆಗುತ್ತೆ, ಬೇರೆ ಕಡೆ ಎಲ್ಲ ಸಂಧಾನ ಆಗ್ತಾ ಇದೆ, ಕೋಲಾರದಲ್ಲಿ ಮಾತ್ರ ಯಾಕಾಗಲ್ಲ ಅಂತ ಪರೋಕ್ಷವಾಗಿ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು, ಆದರೆ ಮಾಡ್ತಾ ಇಲ್ಲ ಅನ್ನೋ ಅರ್ಥನ ಮುನಿಯಪ್ಪನವ್ರದ್ದು ಏನು ಸಂದೇಶ ಕೊಡೋ ಪ್ರಯತ್ನ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಕೋಲಾರ ಟಿಕೆಟ್ ಬಿಕ್ಕಟ್ಟು ಇವತ್ತು ಮತ್ತೊಂದು ಘಟ್ಟಕ್ಕೆ ತಲುಪಿರುವುದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾಕಂತಂದ್ರೆ ಸಹಜವಾಗಿ ಬೇರೆ ಎಲ್ಲಾ ಕ್ಷೇತ್ರಗಳ ಯಾವುದೇ ಸಮಸ್ಯೆ ಇದ್ರೂ, ಬೆಟ್ಟದಷ್ಟು ಸಮಸ್ಯೆ ಇದ್ರೂ ಕೂಡ ಅದು ಬಗೆಹರಿಯುತ್ತೆ. ಆ ನಿಟ್ಟಿನಲ್ಲಿ ಕೂಡ ಸಿಎಂ ಮತ್ತೆ ಡಿಸಿಎಂ ಎಲ್ಲರೂ ಕೂಡ ಬಗೆಹರಿಸಿದ್ದಾರೆ ಕೂಡ. ಆದ್ರೆ ಯಾಕೆ ಕೋಲಾರದ ವಿಚಾರದಲ್ಲಿ ಮಾತ್ರ ಯಾಕೆ ಹೀಗಾಗ್ತಿದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕೂಡ ಅವರು ಮುಂದಿಡುವಂತಹ ಒಂದು ಪ್ರಯತ್ನ ಕೂಡ ಇವತ್ತು ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇದ್ರೂ ಬಗೆಹರಿಸಿದ್ರು, ಕೋಲಾರದ ಮಾತ್ರ ಬಗೆಹರಿತಿಲ್ಲ. ಸ್ವಲ್ಪ ಬಗೆಹರಿಸಬೇಕಾದವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ಅದು ಬಗೆಹರಿಯುತ್ತೆ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಪರೋಕ್ಷವಾಗಿ ಸಿಎಂ ಅವ್ರನ್ನ ಹೆಸರನ್ನು ಎಳೆದು ತರುವಂತ ಒಂದು ಪ್ರಯತ್ನ ಮುನಿಯಪ್ಪ ಅವರಿಂದ ಆದಂತೆ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಅಭ್ಯರ್ಥಿ ವಿಚಾರವಾಗಿ 3ನೇ ಅಭ್ಯರ್ಥಿ ಯಾವುದೇ ಕಾರಣಕ್ಕೂ ಬೇಡ. ಯಾಕಂತಂದ್ರೆ ಅವರ ಅಭ್ಯರ್ಥಿ ಅಲ್ಲ, ನಮ್ಮ ಅಭ್ಯರ್ಥಿ ಅಲ್ಲ, ಮತ್ತೆ 3ನೇ ಅಭ್ಯರ್ಥಿ ಅಂತ ತಂದಿಳಿಸಿದ್ದೆ ಅದಲ್ಲಿ ಅಷ್ಟು ಸುಲಭ ಇಲ್ಲ ಗೆಲುವು ಅನ್ನುವಂತ ಮತ್ತೊಂದು ಮಾತನ್ನ ನೇರವಾದಂತ ಒಂದು ಸಂದೇಶ ಕೊಡುವಂತ ಒಂದು ಪ್ರಯತ್ನ ಕೂಡ ಮುನಿಯಪ್ಪ ಅವರಿಂದ ಆಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಅಷ್ಟು ಸುಲಭವಾಗಿ ಕೋಲಾರ ಟಿಕೆಟ್ ಬಿಕ್ಕಟ್ಟು ಬಗೆಹರಿಯುವಂತ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ. ಇದೆಲ್ಲದಕ್ಕೂ ಮುಲಾಮು ಹಚ್ಚಬೇಕಾಗಿರುವಂತೂ ಸಿಎಂ ಮತ್ತೆ ಡಿಸಿಎಂ ಮಾತ್ರ ಅನ್ನುವಂಥದ್ದು ಕೂಡ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇದರಲ್ಲಿ ಬಗೆಹರಿಸಬೇಕಾದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರು ಮುಂಚೂಣಿಯಲ್ಲಿ ನಿಂತ್ಕೊಬೇಕು ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಹೇಳುವಂತ ಒಂದು ಪ್ರಯತ್ನ ಮುನಿಯಪ್ಪ ಅವರಿಂದ ಇವತ್ತು ಆಗಿರುವಂತದ್ದು. ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.